ಪುಟ್ಟ ಬಾಯಿಲಿ. ಅನು 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 ಎಲ್ಲ ಹೋಗಿದ್ದೆ ಕದ್ದ ನೀನು. ನನಗೆಷ್ಟು ಕಷ್ಟ ಆಗಿತ್ತು ಗೊತ್ತಾ ನೀನಿಲ್ದೆ. ಸಾರಿ ಅಮ್ಮ, ಇನ್ಬಿಟ್ಟು ಎಲ್ಲೂ ಹೋಗಲ್ಲ ಅಮ್ಮ. ಯಾಕೆ ನೀನ್ ಹೇಗ್ ಮಾಡ್ದೆ? ಇನ್ಮೇಲೆ ಹೇಗೆಲ್ಲ ಮಾಡಬಾರ್ದು ಆಯ್ತಾ? ಸರಿ. ಎಲ್ಲೂ ಬಿಟ್ಟು ಹೋಗಲ್ಲ ಅಮ್ಮ. ನಿಮ್ ಮಗಳ ಇವಳು 2 ಕಿಲೋಮೀಟರ್ ಹಿಂದೆ ರಸ್ತೆಯಲ್ಲಿ ಬರ್ತಾ ಇದ್ಲು. ಡ್ರಾಪ್ ಕೇಳಿದ್ಲು. ಮಗು ಅಂತೇಳಿ ಜೀಪ್ ಹತ್ತಿಸ್ಕೊಂಡೆ. ಯಾವ್ದೋ ಅನಾಥ ಮಗು ಅಂದ್ಕೊಂಡಿದ್ದೆ. ಮನೆ ಅಡ್ರೆಸ್ ತಿಳ್ಕೊಂಡು ಡ್ರಾಪ್ ಮಾಡೋಣ ಅಂತೇಳಿ ಅದಕ್ಕೆ ಜೀಪಲ್ಲಿ ಹತ್ತಿಸ್ಕೊಂಬಂದೆ. ಪಲ್ಲವಿಯವರ ಅದೃಷ್ಟ ಸರ್. ಅವ್ರು ಇಷ್ಟು ದಿನ ಮಾಡಿರೋಂಥ ಪ್ರಾರ್ಥನೆಯಿಂದ ಅನು ಇವತ್ತು ಸುರಕ್ಷಿತವಾಗಿ ನಿಮ್ ಕೈಯಿಂದ ಅವ್ರ ಕೈಗೆ ಸಿಕ್ಕಿರೋದು. ಅನುಪುಟ, ಇಲ್ಲಿ ನೋಡು. ಇನ್ಮೇಲೆ ನಾನಾಗ್ಲಿ ಅಥವಾ ತೇಜು ಆಗ್ಲಿ ನಿನ್ನ ಪಲ್ಲವಿಯವ್ರ ಮಧ್ಯೆ ಬರೋದಿಲ್ಲ. ತೇಜು ಇನ್ ಮುಂದೆ ಫೋನ್ ಮಾಡಿ ಕತೆ ಹೇಳಿ ಅಂತ ಪಲ್ಲವಿಯವ್ರ ಹತ್ರ ಕೇಳೋದಿಲ್ಲ. ಅಜ್ಜಿ ಕರೆದ್ರು ಅಂತ ಮನೆಗೆ ಬರೋದು, ಊಟಕ್ಕೆ ಅಂತ ಬರೋದು, ಇದ್ಯಾವುದೂ ನಡೆಯೋದಿಲ್ಲ ಪುಟ್ಟ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರಬೇಕು. ಹ್ಯಾಪಿ? ನಿನಗೋಸ್ಕರ ಅಮ್ಮ ಪಟ್ಟಿರೋ ಕಷ್ಟ, ಆ ಪಾಡು ಇನ್ಯಾರಿಗೂ ಬೇಡ ಪುಟ್ಟ. ಇನ್ಮೇಲೆ ನೀನು ಅಮ್ಮ ಯಾವಾಗ್ಲೂ ಖುಷಿ ಖುಷಿಯಾಗಿರ್ಬೇಕು. ಇನ್ಮೇಲೆ ಅಮ್ಮನ ಯಾವತ್ತೂ ಎಲ್ಲಿಗೂ ಬಿಟ್ಟು ಹೋಗ್ಬಾರ್ದು. ನೀನು ಅಂದ್ರೆ ಅವ್ರಿಗೆ ಜೀವ ಪುಟ್ಟ. ನೀನೇ ಅವ್ರ ಜೀವನ. ನೀವಿಬ್ರು ಯಾವಾಗ್ಲೂ ಹೀಗೆ ಖುಷಿ ಖುಷಿಯಾಗಿ ಸಂತೋಷವಾಗಿರ್ಬೇಕು. ಐ ಪ್ರಾಮಿಸ್ ಪುಟ್ಟ. ಇನ್ನೊಂದ್ಸಲ ನಾನಾಗ್ಲಿ ತೇಜು ಆಗ್ಲಿ ನಿಮ್ಮಿಬ್ರು ಮಧ್ಯೆ ಬರೋದಿಲ್ಲ. ಪಲ್ಲವಿಯವರೇ, ಹೋಗೋಣವಾ?